ಹಾಂ ನಮಸ್ಕಾರ ರೀ ನಮಸ್ಕಾರ ಸರ್. ಎಲ್ಲಿ ಬಿಜಾಪುರವ ನಿಮ್ಮದು? ಹಾಂ ಹಾಂ ಸರ್, ಹೋದ ಸರಿ ಒಂದು ತಿಂಗಳ ಹಿಂದೆ ನಿಮಗೆ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಇದೆ ಅಂತೇಳಿ ಬಂದಿದ್ರಿ, ಹಾಂ ಕರೆಕ್ಟ್ ತಾನೆ? ಹಾಂ ಇದೇ ನಿಮ್ಮದು ರಿಪೋರ್ಟ್ ಹೌದಾ? ಹಾಂ ಸರ್ ಇದೇ ರಿಪೋರ್ಟ್ ತಾನೆ? ಹಾಂ ಸರ್ ಹಾಂ, ಹಾಂ ಸರ್ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಇದೆ ಅಂತೇಳಿ ಬಂದಿದ್ರಿ. ಆಮೇಲೆ ಈಗ ನಮ್ಮಲ್ಲಿ ಮೆಡಿಸಿನ್ ತಗೊಂಡೋಗಿದ್ರಿ ಅಲ್ವಾ? ಈಗ ಹೆಂಗಿದೆ? 40% ಕಡಿಮೆ ಆಗಿದೆ ಸರ್. 40% ಇಂಪ್ರೂವ್ಮೆಂಟ್ ಆಗಿದೆ ಈಗ. ಹಾಂ ಸರ್ ಆಮೇಲೆ ಗಡಸುತನ ಎಲ್ಲ ಜಾಸ್ತಿ ಆಗಿದೆ, ಹಾಂ ಸರ್ ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಿ, ಆಕ್ಟಿವ್ ಇದ್ದೀರಿ, ಹಾಂ ಸರ್ ಹೌದಲ್ಲ? ಹಾಂ ಸರ್ ಹಂಗಾಗಿ ಇನ್ನೊಂದ್ಸರಿ ತಗೊಳಕ್ ಬಂದ್ರಿ. ಹಾಂ ಸರ್ ಸೊ ಆಯುರ್ವೇದದಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಇರೋಂಥವ್ರು, ವೀರ್ಯ ಕಮ್ಮಿ ಇರೋಂಥವ್ರು ನಮ್ಮಲ್ಲಿ ಚಿಕಿತ್ಸೆನ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಹಾಂ ಅದಕ್ಕೆ ನೀವೇ ಉದಾಹರಣೆ ಅಂತ ಹೇಳ್ಬೋದಾ? ಹಾಂ ಸರ್ ಕರೆಕ್ಟ್ ತಾನೆ? ಕರೆಕ್ಟ್. ಆಮೇಲೆ ಆಕ್ಟಿವ್ನೆಸ್ ಕಮ್ಮಿ ಇತ್ತಲ್ಲ ಮುಂಚೆ, ಹಾಂ ಸರ್ ಹಾಂ, ಹಾಂ ಯಾವುದಕ್ಕೂ ಆಸಕ್ತಿ ಇರ್ತಾ ಇರಲಿಲ್ಲ. ಇಲ್ಲ. ಈಗ ಏನಾರ ಫರ್ಕ್ ಇದೆಯಾ? ಈಗ ಸ್ವಲ್ಪ ಚೇಂಜ್ ಐತ್ರಿ. 40% ಇಂಪ್ರೂವ್ಮೆಂಟ್. ಹಾಂ ಸರ್ ನಿಜ ಹೇಳ್ತಿದ್ರಲ್ಲ? ಹಾಂ ಸರ್ ಖುಷಿ ಇದೆ? ಹಾಂ ಖುಷಿ ಆಯ್ತು. ಹಾಂ. ಆಮೇಲೆ ಮುಂಚೆ ಎಲ್ಲ ಅಸ್ತಮೈಥುನ ಅಭ್ಯಾಸ ಇತ್ತಾ? ಮೊದಲು 10th ಆಗಿತ್ತು. SLC ಟೈಮ್ನಲ್ಲಿ, ಹೌದಲ್ಲ? ಅದು ಸ್ವಲ್ಪ ಬಿಡೋಣ PUC ಸ್ಪರ್ಮ್ ತಾನಾಗೆ ನಿದ್ದೆಗಣ್ಣಲ್ಲೇ ಅದಕ್ಕೆ ಸ್ವಪ್ನ ಸ್ಖಲನ ಅಂತ ಹೇಳ್ತಾರೆ. ಹಾಂ ಸರ್ ನಿಮ್ಮ ಗಮನಕ್ಕೆ ಬರದಂಗೆ ವೀರ್ಯ ಅದಷ್ಟೇ ಹೋಗ್ತಾ ಇತ್ತು, ಹೌದಲ್ಲ? ಹಾಂ ಹಾಂ. ಈಗ ನಮ್ಮ ಮೆಡಿಸಿನ್ ತಗೊಂಡ್ಮೇಲೆಲ್ಲ ಸ್ಟಾಪ್ ಆಗಿದೆಯಲ್ಲ ಅದು? ಹಾಂ ಸರ್. ಹಂಗೆಲ್ಲ ಹೋಗ್ತಾ ಇಲ್ಲ. ಏನಿಲ್ಲ ಸರ್. ಸತ್ಯ ತಾನೆ? ಸತ್ಯ ಡಾಕ್ಟರ್ ಲಂಚ ಕೊಟ್ಟೆಂದ್ರೆ ಹೇಳಿಸ್ತದಾರ? ಏನಿಲ್ಲ. ಏನಿಲ್ಲಲ್ಲ? ಏನಿಲ್ಲ. ಸರಿ ಆಗ್ತದೆ. ಹಾಂ. ನಿಮ್ಮ ಮ್ಯಾರಿಡ್ ಲೈಫಿಗಂತೂ ಯಾವ ಕಾರಣಕ್ಕೂ ಏನು ತೊಂದರೆ ಆಗಲ್ಲ. ಹಾಂ ಧೈರ್ಯ ಮದುವೆ ಆಗ್ಬೋದು, ಹಾಂ ಸರ್ ಮಕ್ಕಳು ಆಗ್ತವೆ, ಮೊಮ್ಮಕ್ಕಳು ಆಗ್ತವೆ, ಮರಿ ಮಕ್ಕಳು ಆಗ್ತವೆ. ತಲೆ ಕೆಡಿಸ್ಕೊಬೇಡ್ರಿ. ಓಕೆನಾ? ಗುಡ್ ಲಕ್, ಒಳ್ಳೆದಾಗಲಿ.